ಕರ್ನಾಟಕ ಸರ್ಕಾರವು ಬೆಂಗಳೂರಿನಲ್ಲಿ ಸ್ವಿಫ್ಟ್ ನಗರವನ್ನು ಘೋಷಿಸಿದೆ. ಕರ್ನಾಟಕದ ಸಚಿವ ಎಂ. ಬಿ. ಪಾಟೀಲ್ ಅವರ ಪ್ರಕಾರ, ಸ್ವಿಫ್ಟ್ ನಗರವು ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ನಗರದ ಪ್ರಮುಖ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದಾಗಿದೆ. ಎಂ. ಬಿ. ಪಾಟೀಲ್ ಮಾತನಾಡಿ, ಐಟಿಪಿಎಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಂತೆಯೇ ಸ್ವಿಫ್ಟ್ ನಗರವು ಕರ್ನಾಟಕದ ಮತ್ತೊಂದು ಹೆಗ್ಗುರುತು ಕೈಗಾರಿಕಾ ಕೇಂದ್ರವಾಗಲಿದೆ. ಇದು ಸರ್ಜಾಪುರದ ಬಳಿ 1,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ ಮತ್ತು ನಗರದ ಹೊಸ ಸ್ಟಾರ್ಟ್ಅಪ್ ಹಾಟ್ಸ್ಪಾಟ್ ಆಗಲಿದೆ. ಸ್ವಿಫ್ಟ್ ಸಿಟಿ ಏನು ನೀಡುತ್ತದೆ? NH44 ಮತ್ತು NH48ಗೆ ಅತ್ಯುತ್ತಮ ಸಂಪರ್ಕವನ್ನು ಹೊಂದಿರುವ ಎಟ್ ಹಬ್ಗಳಿಗೆ ಸಮೀಪದಲ್ಲಿ ಸ್ವಿಫ್ಟ್ ನಗರವು 1,000 ಎಕರೆಗಳಲ್ಲಿ ಹರಡುತ್ತದೆ. 8 ರಿಂದ 10 ಪ್ಲಗ್ ಮತ್ತು ಪ್ಲೇ ಸೌಲಭ್ಯಗಳು. ತಲಾ 20 ರಿಂದ 25 ಎಕರೆ, 150 ಮೀ ಅಗಲದ ಸಂಪರ್ಕ ರಸ್ತೆಗಳು, ಅತ್ಯಾಧುನಿಕ ಕಚೇರಿಗಳು, ಸಹ ಕೆಲಸದ ಸ್ಥಳಗಳು, ವಸತಿ ಬ್ಲಾಕ್ಗಳು ಮತ್ತು ಶಾಲೆಗಳು. ಲೀಸ್, ಮಾರಾಟ ಅಥವಾ ಈಕ್ವಿಟಿ ಹಂಚಿಕೆ ಮಾದರಿಗಳ ಮೂಲಕ ಸ್ಟಾರ್ಟ್ಅಪ್ಗಳಿಗೆ 5,000 ರಿಂದ 20,000 ಚದರ ಅಡಿಗಳಷ್ಟು ಭೂಮಿ ಪಾರ್ಸೆಲ್ಗಳು.